ನಾನು ಬೇಸಿಕಲಿ ನನ್ನ ಕರಿಯರ್ ಸ್ಟಾರ್ಟ್ ಮಾಡಿದ್ದು ಟೆಲಿವಿಷನಲ್ಲಿ 25 ವರ್ಷ ಆಯಿತು. ಟಿವಿ9 ಮತ್ತು ಈಗ ನ್ಯೂಸ್ ಫಸ್ಟ್. 25 ವರ್ಷದಲ್ಲಿ ಸಾವಿರಾರು ಪತ್ರಕರ್ತರನ್ನು ನಾನು ಇಂಟರ್ವ್ಯೂ ಮಾಡಿದ್ದೀನಿ ಕೆಲಸಕ್ಕೋಸ್ಕರ. ಅದರಲ್ಲಿ ತುಂಬ ಜನ ಮೈಸೂರಿಂದ ಬಂದಂಥ ಪತ್ರಕರ್ತರು. ಅದು ಟಿವಿ ಇರ್ಬೋದು, ಟಿವಿ9 ಇರ್ಬೋದು, ಮತ್ತು ನ್ಯೂಸ್ ಫಸ್ಟ್ ಇರ್ಬೋದು, ಎಲ್ಲ ಚಾನಲಲ್ಲಿ. ಎಲ್ಲಿಂದ ನೀವು ಬಂದಿದ್ದೀರ, ಎಲ್ಲಿ ಕೆಲಸ ಮಾಡ್ತಿದ್ದೀರ ಅಂದರೆ 2 ಹೆಸರು ಹೇಳೋರು: ಮೈಸೂರು ಮಿತ್ರ, ಸ್ಟಾರ್ ಆಫ್ ಮೈಸೂರು, ಮತ್ತು ಆಂದೋಲನ. ಇಲ್ಲಿಂದ ಬಂದಿರೋ ಪತ್ರಕರ್ತರಾದರೆ ಒಳ್ಳೆ ಟ್ರೈನಿಂಗ್ ಆಗಿರುತ್ತೆ ಅವರಿಗೆ. ಸೊ ಹೆಚ್ಚು ಟ್ರೈನಿಂಗ್ ಕೂಡ ಅವಶ್ಯಕತೆ ಇಲ್ಲ ಅನ್ನೋದು ನಮ್ಮ ಅಭಿಪ್ರಾಯ ಆಗಿತ್ತು. ಸೊ ಹಂಗಾಗಿ ಮೈಸೂರಿನ ಪತ್ರಕರ್ತರು ರಾಜ್ಯದ ಮಾಧ್ಯಮ ಕ್ಷೇತ್ರಕ್ಕೆ ಮತ್ತು ದೇಶದ ಮಾಧ್ಯಮ ಕ್ಷೇತ್ರಕ್ಕೆ ಅಪಾರವಾದ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ನನ್ನ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಮತ್ತೆ ನಾನು ಮಾನ್ಯ ಮುಖ್ಯಮಂತ್ರಿಗಳನ್ನು ಕಳೆದ 25 ವರ್ಷದಿಂದ ನೋಡ್ತಾ ಇದ್ದೀನಿ ಪತ್ರಿಕೋದ್ಯಮದಲ್ಲಿ. ಅವರ ವಿಚಾರವಾಗಿ ಒಂದು ಮಾತು ನಾನು ಹೇಳಬೇಕು ಅಂತಂದರೆ, ಯಾವತ್ತೂ ಮುಖ್ಯಮಂತ್ರಿಗಳಿರ್ಬೋದು ಮತ್ತು ಮುಖ್ಯಮಂತ್ರಿಗಳ ಜೊತೆ ಕೆಲಸ ಮಾಡುವಂಥ ಟೀಮ್ ಇರ್ಬೋದು, ಯಾವತ್ತೂ ಫೋನ್ ಮಾಡಿ ಈ ಸುದ್ದಿ ಹಾಕಿ ಈ ಸುದ್ದಿ ನಿಲ್ಲಿಸಿ ಅಂತ ಹೇಳಿದಂಥ ಒಂದೇ ಒಂದು ಉದಾಹರಣೆ ಇಲ್ಲ. ಅಪರೂಪದಲ್ಲಿ ಅಪರೂಪ ರಾಜಕಾರಣಿ ಅಂತ ಅನಿಸಿದೆ ಸಿದ್ದರಾಮಯ್ಯನವರು. ಯಾಕೆಂದರೆ ಯಾವತ್ತೂ ಅವರಾಗಿರ್ಬೋದು, ಅವ್ರ ಟೀಮ್ ಆಗಿರ್ಬೋದು, ಯಾವತ್ತೂ ಫೋನ್ ಮಾಡಿದ ಉದಾಹರಣೆ ಇಲ್ಲ. ನೀವೇನೇ ಸುದ್ದಿ ಮಾಡಿ ಯಾವುದಕ್ಕೂ ಆಕ್ಷೇಪ ವ್ಯಕ್ತಪಡಿಸಲ್ಲ ಅವರು. ಅಂದರೆ ಅವ್ರಿಗೆ ಪ್ರೆಸ್ ಫ್ರೀಡಮ್, ಪತ್ರಿಕಾ ಸ್ವಾತಂತ್ರ್ಯ ಮತ್ತು ಪ್ರಜಾಪ್ರಭುತ್ವದ ಬಗ್ಗೆ ಅಪಾರವಾದ ಗೌರವ ಇದೆ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಅವ್ರು ಯಾವತ್ತೂ ಫೋನ್ ಮಾಡಿ ನಮಗೆ ಈ ಸುದ್ದಿ ಮಾಡಿ ಈ ಸುದ್ದಿ ಮಾಡಬೇಡಿ ಅಂತ ಯಾವತ್ತೂ ಹೇಳಿಲ್ಲ. ಅದು ಅವರ ವಿಶೇಷ ಗುಣ. ಮತ್ತು ನಮಗೆ ಈಗ ನಮ್ಮ ಹಿರಿಯ ಪತ್ರಕರ್ತರು ಮತ್ತು ಆತ್ಮೀಯರಾದಂಥ ರವೀಂದ್ರ ಭಟ್ ಅವರು ಕೆಲವು ಮಾತುಗಳನ್ನ ಹೇಳಿದ್ರು. ಆ್ಯಕ್ಚುಲಿ ತುಂಬ ಅದ್ಭುತವಾದ ಮಾತುಗಳನ್ನ ಹೇಳಿದರು ಆ್ಯಕ್ಚುಲಿ ಪತ್ರಿಕೋದ್ಯಮದ ಬಗ್ಗೆ. ನಾನು ಆ ವಿಚಾರಕ್ಕೆ ಬರ್ತೀನಿ. ನಾನು ರೀಸೆಂಟಾಗಿ ಡೆಲ್ಲಿಗೆ ಒಂದು ಮೀಟಿಂಗ್ ಹೋಗಿದ್ದೆ. ಇಡೀ ದೇಶದ ಮಾಧ್ಯಮ ಸಂಸ್ಥೆಗಳನ್ನು ಮುನ್ನಡೆಸುವಂಥವರು, ಸಂಪಾದಕರು ಎಲ್ಲ ಅಲ್ಲಿ ಸೇರಿದ್ವಿ. ಕೇಳಿದ್ರು, ಹೌ ಈಸ್ ರೀಜನಲ್ ಮೀಡಿಯಾ ಡೂಯಿಂಗ್ ಅಂತ. ನಾನು ಹೇಳಿದೆ, ರೀಜನಲ್ ಈಸ್ ದ ನ್ಯೂ ನ್ಯಾಷನಲ್ ಅಂತ ಹೇಳಿದೆ. ಹೌ ಕ್ಯಾನ್ ಯು ಸೇ ದಿಸ್ ಅಂತ ಕೇಳಿದ್ರು ನನಗೆ. ನಾನು ಹೇಳಿದೆ, ನೀವು ನೋಡಿ, ಡೇಟಾ ತೆಗೆದು ನೋಡಿ, ಇಡೀ ದೇಶದಲ್ಲಿ ಇವತ್ತೂ 56% ಜನ ಸುದ್ದಿ ಇರ್ಬೋದು, ಕಾರ್ಯಕ್ರಮ ಇರ್ಬೋದು, ಅವರ ಭಾಷೆಯಲ್ಲಿ ನೋಡೋದಕ್ಕೆ ಇಷ್ಟಪಡ್ತಾರೆ ಅಂತ. 56% ಜನ ಇಡೀ ದೇಶದಲ್ಲಿ. ಹಿಂದಿ ಚಾನಲ್ಸ್ 43% ಮತ್ತು ಇಂಗ್ಲೀಷ್ ಚಾನಲ್ಸ್ 1%. ಹಂಗಾಗಿ ನಾನು ಹೇಳ್ತಿದ್ದೀನಿ, ರೀಜನಲ್ ಇಸ್ ದ ನ್ಯೂ ನ್ಯಾಷನಲ್ ಅಂತ.